ದೇವನಹಳ್ಳಿಯಲ್ಲಿ ನಡೀತಾ ಇರುವಂತಹ ವೇಣುಗೋಪಾಲ ಸ್ವಾಮಿಯ ರಥೋತ್ಸವ. ಈಗಾಗಲೇ ನೀವೆಲ್ಲ ವಿಡಿಯೋ ಕ್ಲಿಪ್ಸನ್ನು ನೋಡಿದ್ದೀರಾ. ರಥೋತ್ಸವ ಆಗಿದಂತಹ ಮಾರನೇ ದಿನ ಇಲ್ಲಿ ಏನಂತಂದರೆ ವಿಶೇಷವಾಗಿ ಹಳ್ಳಿಕರೆತ್ತೆಗಳನ್ನು ಮೆರವಣಿಗೆ ಮಾಡ್ತಾರೆ. ಬಂಡಿಗಳನ್ನು ಕಟ್ಟಿ ಮೆರವಣಿಗೆ ಮಾಡುವಂಥದ್ದು ಪದ್ಧತಿ ರೂಢಿಯಲ್ಲಿದೆ. ಸಾಕಷ್ಟು ವರ್ಷಗಳಿಂದ ಈ ಪದ್ಧತಿಯನ್ನು ರೂಢಿಸ್ಕೊಂಡು ಬಂದಿದ್ದಾರೆ, ಹಾಗೆ ಮುಂದುವರಿಸ್ಕೊಂಡು ಕೂಡ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ರಾಹುಲ್ ಗೌಡ ಅವರು ಬಂದಿದ್ದಾರೆ. ಬನ್ನೂರಿಂದ ತುಂಬ ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ತುಂಬ ಖುಷಿ ಕೊಟ್ಟಿದೆ. ಸೊ ರಾಹುಲ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಸೊ ಬನ್ನೂರಿಂದ ತುಂಬ ದೂರದಿಂದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಏನು ಅನಿಸ್ತಾ ಇದೆ? ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದಿದ್ದಕ್ಕೆ ನಾನು ಒಂದು ಕ್ಷಮೆಯನ್ನು ಕೇಳೋಕ್ಕೆ ಎಲ್ಲರೂ ಇಷ್ಟಪಡ್ತೀನಿ. ಕಾರಣಾಂತರಗಳಿಂದ ಒಂದು ವೆಹಿಕಲ್ದೊಂದು ಇದಾದ್ರಿಂದ ಲೇಟಾಗಿ ಬರೋದಾಯಿತು. ಅದಕ್ಕೆ ಇಷ್ಟರ ಮಟ್ಟಿಗೆ ಇವತ್ತು ನೋಡಿ, ತುಂಬ ವಿಡಿಯೋಗಳಲ್ಲೂ ನಾನು ಕೇಳಿದೆ ಈ ದೇವನಹಳ್ಳಿಲಿ ಇಷ್ಟರ ಮಟ್ಟಿಗೆ ಇವತ್ತು ಮಾಡ್ತಾರೆ ಅಂತ ಹೇಳಿ. ಆ ಒಂದು ನಾವು ಸರ್ವಜ್ಞನವರ ಒಂದು ನುಡಿನೂ ಇದೆ, ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು ಅಂತ ಹೇಳಿ. ಇವತ್ತು ಅದನ್ನು ತಿಲಕ ಸರ್ ಇರ್ಬೋದು, ಅದನ್ನ ತೋರಿಸ್ಕೊಡ್ತಿದ್ದಾರೆ ಜನಕ್ಕೆ. ಪ್ರತಿಯೊಬ್ಬರು ಸಹ ಈ ಒಂದು ಹಳ್ಳಿಕಾರ್ ತಳಿಯನ್ನು ಉಳಿಸಿ ಬೆಳೆಸುವಂತಾಗಲಿ. ಇಷ್ಟರ ಮಟ್ಟಿಗೆ ಇವತ್ತು ಈ ಒಂದು ರಾಸುಗಳನ್ನು ನೋಡಿದ್ರೆ ಅವನ್ನ ಪೋಷಣೆ ಮಾಡಿರೋದಿರ್ಬೋದು, ಪ್ರತಿಯೊಂದನ್ನು ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಅವ್ರಿಗೂ ಸಹ ಒಂದು ನಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ನಮ್ಮನ್ನ ಇನ್ವೈಟ್ ಮಾಡಿದ್ದಕ್ಕೆ ನಾನು ಧನ್ಯವಾದವನ್ನು ತಿಳಿಸೋಕ್ಕೆ ಅವ್ರಿಗೆ ಇಷ್ಟಪಡ್ತೇನೆ. ಸೊ ಸಾಕಷ್ಟು ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸರ್, ತುಂಬ ಖುಷಿ ಕೊಟ್ಟಿದೆ. ಹೇಗೆ ಅನಿಸ್ತಾ ಇದೆ? ಹೋರಿಗಳನ್ನೆಲ್ಲ ನೋಡಿದ್ರಿ, ಹೇಗೆ ಅನಿಸ್ತಾ ಇದೆ? ಅಣ್ಣನ ಜೊತೆ ಹೋರಿಗಳನ್ನು ಈ ಸಲ ಕಟ್ಟಿದ್ದಾರೆ. ನಮ್ಮ ದೇವನಹಳ್ಳಿ ಸುತ್ತಮುತ್ತಲಿ, ದೇವನಹಳ್ಳಿಯಲ್ಲಿ ಆಗಿರ್ಬೋದು ಮತ್ತು ಸುತ್ತಮುತ್ತಲಿನ ಭಾಗದಿಂದ ರೈತರಾಗಿರ್ಬೋದು ಸಾಕಷ್ಟು ಹಳ್ಳಿಕಾರ ಹೋರಿಗಳನ್ನು ಕರ್ಕೊಂಡು ಬಂದಿದ್ದಾರೆ. ಅದರ ಒಂದು ಪೋಷಣೆ ಮಾಡಿ ಇವತ್ತು ಇಷ್ಟರ ಮಟ್ಟಿಗೆ ಈ ಒಂದು ಎತ್ತುಗಳನ್ನು 5-6 ಜೊತೆ ಮೇಂಟೈನ್ ಮಾಡೋದು ಅಂದರೆ ಅದು ಒಂದು ದೊಡ್ಡ ವಿಷಯ. ನಿಮಗೆ ಗೊತ್ತಿರಬೇಕು, ಅದು ಎತ್ತುಗಳನ್ನು ಸಾಕೋರಿಗೆ ತುಂಬ ಚೆನ್ನಾಗಿ ಗೊತ್ತಿರ್ತದೆ. 1 ಜೊತೆ 2 ಜೊತೆ 3 ಜೊತೆ ಮೇಂಟೈನ್ ಮಾಡೋದು ಅಷ್ಟರ ಮಟ್ಟಿಗೆ ಅದರ ಒಂದು ಬೆಳವಣಿಗೆಯನ್ನು ಅವರೇ ಖುದ್ದಾಗಿ ನಿಂತು ಮಾಡ್ತಿರಲ್ಲ, ಅದು ತುಂಬ ದೊಡ್ಡ ವಿಷಯ. ಅದಕ್ಕೆ ಅವ್ರಿಗೆ ನಾನು ಯಾವತ್ತೂ ಅಭಾರಿಯಾಗಿರ್ತೀನಿ ಅಂತ ಹೇಳ್ತಾ. ಸೊ ರಾಹುಲ್ ಅವ್ರು ಏನು ಅಂತಂದರೆ ಹಳ್ಳಿಕಾರನ ಉಳಿಸ್ಬೇಕು ಅಂತ ಸಾಕಷ್ಟು ಶ್ರಮಿಸ್ತಾ ಇದ್ದಾರೆ, ಹಳ್ಳಿಕಾರನ ಬೆಳೆಸಬೇಕು ಅಂತ ಕೂಡ ಸಾಕಷ್ಟು ಹೋರಾಟಗಳನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈಗಾಗಲೇ ಅವರು ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿ ಯಶಸ್ವಿಯನ್ನುಗೊಳಿಸಿದ್ದಾರೆ. 100 ಹೆಣ್ಣು ಕರುಗಳನ್ನು, ಅದು ಏನು ಅಂತಂದರೆ ನೈಸರ್ಗಿಕ ಕೃಷಿ ಮಾಡುವಂತಹ ರೈತರಿಗೆ 100 ಹೆಣ್ಣು ಕರುಗಳನ್ನು ದಾನವಾಗಿ ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಹೆಣ್ಣು ಕರುಗಳನ್ನು ದಾನವಾಗಿ ಕೊಡೋದ್ರಿಂದ ಇದರ ಸಂತತಿ ಅನ್ನೋದೇನಿದೆ, ಈ ಸಂತತಿ ವೃದ್ಧಿ ಆಗುತ್ತೆ, ಹಾಗೆ ಹಳ್ಳಿಕಾರ ರಾಸುಗಳ ಸಂಖ್ಯೆ ಏನಿದೆ ಹೆಚ್ಚಾಗುತ್ತೆ ಅನ್ನುವಂತಹ ಒಂದು ಕಾರಣದಿಂದ ಹೆಣ್ಣು ಕರುಗಳ ದಾನವಾಗಿ ಕೊಟ್ಟಿದ್ದಾರೆ. ಸರ್ ಈಗ ಮೊದಲನೇದಾಗಿ ನಾವು ಸರ್ ಈಗ ಒಂದು ಪ್ರೋಗ್ರಾಮ್ ಅನ್ನ ಮಾಡಿ ಯಶಸ್ವಿಯನ್ನುಗೊಳಿಸಿದ್ದೀರಾ. ಈಗ ಹಳ್ಳಿಕಾರನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ ಯಾವಾಗಲೂ ಹೇಳ್ತಿರ್ತೀರಾ, ನೆಕ್ಸ್ಟ್ ಯೋಜನೆಗಳೇನು ಸರ್? ನೋಡಿ, ನಾವು ಹೇಳ್ತಾ ಹೋಗೋದಾದ್ರೆ ಈ ಒಂದು ಕಾರ್ಯಕ್ರಮನ ನಾನು ಯಾಕೆ ಮಾಡಿದೆ ಅಂತ ಅಂದರೆ 1971 ನಮ್ಮ ದೇಶದ ಪಶುಗಣತಿಯನ್ನು ನಾವು ತಗೊಳ್ತಾ ಹೋಗೋದಾದ್ರೆ ನಮಗೆ ಸಿಗೋದು 342 ಕೋಟಿ ಎತ್ತುಗಳು ಈ ಒಂದು ದೇಶದಲ್ಲಿ ಸಿಗ್ತದೆ. ಆ ಒಂದು 342 ಕೋಟಿ ಎತ್ತುಗಳು ಪ್ಲಸ್ 201 ಕೋಟಿ ಸರಿಸುಮಾರು ಒಂಟೆ ಮತ್ತು ಮೇಕೆಗಳು ನಮಗೆ ಸಿಗ್ತವೆ. ಅದೇ ರೀತಿ 100 ಕೋಟಿ ಆ ಒಂದು ಮೇಕೆ ಅಥವಾ ಕೋಳಿಗಳನ್ನು ನಾವು ನೋಡ್ತಾ ಬರ್ತಿದ್ವಿ. ಬತ್ತಾ ಇದರ ಜನಗಣತಿಯನ್ನು ನಾವು 1981ಕ್ಕೆ ತಗೊಂಡ್ರೆ ಇದೇ ಜನಗಣತಿ ಪಶುಗಣತಿ ಎಷ್ಟರ ಮಟ್ಟಿಗೆ ಬರ್ತದೆ ಅಂತ ಅಂದ್ರೆ 10 ಕೋಟಿಯಲ್ಲಿ ಲಾಸ್ ಆಗ್ತಾ ಬರ್ತದೆ. ಇದೇ ರೀತಿ ನಾವು ಇದನ್ನ ಈ ಒಂದು ಏನು ಹೇಳ್ತೀವಿ ನಾವು ನಾಟಿ ಹಸುಗಳನ್ನು, ಅದು ಹಳ್ಳಿಕಾರ ಹಸುಗಳನ್ನು ನಾವು ಬಿಡ್ತಾ ಹೋಯ್ತಾ ಇರೋದ್ರಿಂದ ಪ್ರತಿಯೊಬ್ಬರು ಸಾಕೋ ಒಂದು ಇಂಟ್ರೆಸ್ಟನ್ನು ಕಡಿಮೆ ಮಾಡ್ತಿದ್ದಾರೆ. ನಾವು ಜಾತ್ರೆಯಲ್ಲೂ ಸಹ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಯಾವುದೇ ಒಂದು ಜಾತ್ರೆಗಳನ್ನು ರೈತ ಮೋಜು ಮಸ್ತಿಗಾಗಿ ಕಟ್ಟೋದಿಲ್ಲ. ಪ್ರತಿಯೊಂದು ಜಾತ್ರೆಯಲ್ಲೂ ನಾವು ಹೇಳ್ತೀವಿ ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳಿ ನಾವು ಕರಿತೀವಿ. ಇವತ್ತು ಆ ಒಂದು ಕೃಷಿಗೆ ಪೂರಕವಾದ ಈ ಒಂದು ಹಳ್ಳಿಕಾರ ಹಸುಗಳಿರ್ಬೋದು, ಏನು ನಾವು ರೈತನ ಬದುಕನ್ನು ಹಸನು ಮಾಡಿರತಕ್ಕಂಥ ತಳಿಗಳು ಅಂತ ಏನು ಕರಿತೀವಿ, ಅದರ ಒಂದು ವಿನಿಮಯ ನಡಿಬೇಕು. ಕೊಡೋದು ತಗೊಳ್ಳೋದು ಆದಾಗ ಈ ಒಂದು ರೈತನ ಬದುಕನ್ನು ಇವು ಹಸನು ಮಾಡ್ತವೆ ಅಂತ ಹೇಳ್ತಾ ಇಷ್ಟರ ಮಟ್ಟಿಗೆ ಇವತ್ತು ಕಟ್ಟಿ ಒಂದು ಕಾರ್ಯಕ್ರಮನ ಮಾಡ್ತಾ ಇರೋದಕ್ಕೆ ಇವರಿಗೂ ಸಹ ಆ ಒಂದು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಇತ್ತೀಚೆಗೆ ಹಳ್ಳಿಕಾರ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ವಿಷಯಗಳನ್ನು ಕೂಡ ಕೇಳ್ತಾ ಇರ್ತೀವಿ. ಸೊ ಎಲ್ಲರ ಒಂದು ಗಮನಕ್ಕೂ ಈ ವಿಷಯಗಳಿದೆ. ಇದ್ರ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬೆಳವಣಿಗೆ ಅಂತ ಅಂದರೆ ನಾನು ಒಂದು ಮಾತನ್ನು ಎಲ್ಲರಲ್ಲೂ ಕೇಳೋಕ್ಕೆ ಇಷ್ಟಪಡ್ತೀನಿ. ವೈಯಕ್ತಿಕವಾಗಿ ಈ ಒಂದು ತಳಿ ಉಳಿಸೋದ್ರಲ್ಲಿ ಯಾರೋ ವೈಯಕ್ತಿಕವಾಗಿ ದ್ವೇಷವನ್ನಾದರೂ ಆಗಲಿ ಕಟ್ಕೊಳ್ಳೋದು ಬೇಡ. ನಮ್ಮೆಲ್ಲರ ಒಂದೇ ಇಂಟೆನ್ಷನ್ ಏನು, ಒಂದು ಸಣ್ಣ ಒಂದು ಕರುವನ್ನು ಸಾಕ್ತಿದ್ದಾನೆ ಅಂದರೆ ಅವನು ಹಳ್ಳಿಕಾರ್ ಕುಲ. ಪ್ರತಿಯೊಬ್ಬರು ಸಹ ಈ ಒಂದು ಹಳ್ಳಿಕಾರ್ ಕುಲವನ್ನ ಏನಂತ ಹಳ್ಳಿಕಾರ್ ತಳಿಗಳನ್ನ ಉಳಿಸೋದಕ್ಕೆ ದುಡಿಯೋಣ. ಅದನ್ನ ಬಿಟ್ಟು ಪರಸ್ಪರವಾಗಿ ವೈಯಕ್ತಿಕವಾಗಿ ಒಬ್ಬರ ಮೇಲೆ ಒಬ್ರು ಕೆಸರೆ ಎರಚಾಟವನ್ನ ಕೆಲಸವನ್ನ
ಬಿಟ್ಟು ಹಳ್ಳಿಕಾರ ಉಳಿಸೋದಕ್ಕೆ ದುಡಿಯೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ರೈತರೆಲ್ಲರೂ ಒಂದಾಗಬೇಕು, ರೈತ ಬಾಂಧವರು ಒಂದಾದರೆ ಸೊ ಯಾರು ಏನು ಮಾಡೋದಕ್ಕಾಗಲ್ಲ. ಏನು ಇತ್ತೀಚೆಗೆ ನಡೀತಾ ಇರುವಂತಹ ಬೆಳವಣಿಗೆಗಳೇನಿದೆ ಎಲ್ಲ ಬೆಳವಣಿಗೆಗಳು ಕೂಡ ಒಂದು ಫುಲ್ ಸ್ಟಾಪನ್ನು ಇಡ್ಬೋದು. ಸೊ ರೈತ ಬಾಂಧವರು ಏನಿದ್ದಾರೆ ಎಲ್ಲ ರೈತ ಬಾಂಧವರು ಕೂಡ ಒಗ್ಗಟ್ಟಾದರೆ ಸೊ ಇಂತಹ ಒಂದು ಬೆಳವಣಿಗೆಗಳಿಗೆ ಖಂಡಿತವಾಗ್ಲೂ ಫುಲ್ ಸ್ಟಾಪನ್ನು ಇಡ್ಬೋದು ಅನ್ನೋಂತಹ ಮಾತನ್ನು ಡಾಕ್ಟರ್ ರಾಹುಲ್ ಗೌಡ ಅವರು ಹೇಳ್ತಾ ಇದ್ದಾರೆ. ಸರ್, ರೈತರನ್ನ ಉದ್ದೇಶಿಸಿ ಮಾತಾಡೋದಾದ್ರೆ, ರೈತರ ಬಗ್ಗೆ ಹೇಳ್ಬೇಕು ಅಂತ ಹೇಳೋದಾದ್ರೆ, ಇವತ್ತು ತನ್ನ ಕಲರ್ ಏನ್ ಹೇಳ್ತೀವಿ ನಾವು, ಇವತ್ತು ಸೂರ್ಯನ ಕಿರಣಕ್ಕೆ ಹೋದ್ರೆ ಸನ್ಸ್ಕ್ರೀನ್ ಹಾಕೊಳ್ಳುವಂತ ಕಾಲ ಇದೆ. ಆದ್ರೆ ತನ್ನ ಒಂದು ಕಲರ್ ಅನ್ನ ಭೂಮಿಗೆ ಕೊಟ್ಟು ಭೂಮಿಯ ಬಣ್ಣವನ್ನ ಹಾಕೊಂಡು ಇವತ್ತು ದುಡಿತಾ ಹೋಯ್ತಾನೆ. ಅವನ ಒಂದು ಆರ್ಥಿಕ ಭದ್ರತೆ ಇರ್ಬೋದು. ಅವನು ಇವತ್ತು ಯಾರಾದ್ರೂ ರೈತರನ್ನ ಬಿಟ್ಟು ಹೊಲಗಳಲ್ಲಿ ಹಾವು ಕಚ್ಚಿಸ್ಕೊಂಡು ಸತ್ತ ವ್ಯಕ್ತಿ ಯಾರು ಇದ್ದಾರ? ಇಲ್ಲ. ರೈತ ಒಬ್ನೇ ಈ ಒಂದು ಕುಲವನ್ನ, ಅದು ಹಳ್ಳಿಕಾರ್ ಕುಲವನ್ನು ಸಹ ಕಾಪಾಡಿಕೊಂಡು ಈ ಭೂಮಿಗೆ ಅನ್ನ ಕೊಡ್ತಿರೋನು ರೈತ. ಅಂತನ ಬದುಕಿಗೆ ನೆರವಾಗುವಂತ ಕೆಲಸವನ್ನ ಮಾಡೋಣ. ಅದನ್ನ ಬಿಟ್ಟು ಪರಸ್ಪರವಾಗಿ ಕೆಸರೆ ಎರ್ಚಾಟ ಮಾಡೋದು, ಅವನ ಬಗ್ಗೆ ಇವನ್ ಮಾತಾಡೋದು, ಇವನ್ ಬಗ್ಗೆ ಅವನ್ ಮಾತಾಡೋದು, ಅದು ದಯವಿಟ್ಟು ಬೇಡ. ರೈತ ಕುಲದಲ್ಲಿ ಒಂದು ಒಗ್ಗಟ್ಟಿದೆ, ಅದನ್ನ ಜಗತ್ಗೆ ಎತ್ತಿ ತೋರ್ಸೋಣ ಅನ್ನೋ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಹಳ್ಳಿಕಾರ್ ನಮ್ಮ ತಳಿ, ನಮ್ಮ ಒಂದು ದೇಶೀಯ ತಳಿ. ಇದು ಒಂದು ನಮ್ಮ ಒಂದು ಸಂಪನ್ಮೂಲ. ಸೊ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕಾಗಿರುವಂತಹ ಕರ್ತವ್ಯ ನಮ್ಮೆಲ್ಲರ ಮೇಲಿದೆ. ಸೊ ನಾವು ರೈತ ಬಾಂಧವರು ಎಲ್ಲರೂ ಕೂಡ ಒಂದಾದರೆ ಸೊ ಯಾರು ಕೂಡ ಏನು ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ರೈತ ಬಾಂಧವರೆಲ್ಲರೂ ಕೂಡ ಒಂದಾಗೋಣ, ನಮ್ಮ ಒಂದು ತಳಿಯನ್ನು ಉಳಿಸೋಣ, ಬೆಳೆಸೋಣ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಒಂದು ಕಡೆ ಕ್ವಶನ್ಗಳು ತುಂಬಾ ಅರೈಸ್ ಆಯ್ತು. ಈ ಹಳ್ಳಿಕಾರ್ ತಳಿನ ಕಾಪಾಡೋದ್ರಿಂದ ನಮ್ಗೆ ಏನ್ ಉಪಯೋಗ ಅಂತ ಹೇಳಿ, ಈ ಮಣ್ಣನ್ನ ನಾವು ಅನ್ನಪೂರ್ಣೇಶ್ವರಿ ಅಂತ ಕರಿತೀವಿ. ಸಕಲ ಕೋಟ ಜೀವ ರಾಶಿಗಳಿಗೂ ಅನ್ನವನ್ನ ಕೊಡತಕ್ಕಂಥದ್ದು ಈ ಭೂಮಿ. ಈ ಭೂಮಿಲಿ ಸರ್ PSP ಬ್ಯಾಕ್ಟೀರಿಯಾ ಅಂತ ಹೇಳಿ ಕರಿತೀವಿ, ಫಾಸ್ಫೇಟ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳಿ. ಇದು ಹಳ್ಳಿಕಾರ್ ಹಸುವಿನ ಗಂಜಲವನ್ನ ಭೂಮಿಗೆ ಸಿಂಪಡಿಸಿದಾಗ ಮಾತ್ರ ಆಕ್ಟಿವೇಟ್ ಆಗುವಂತಹ ಬ್ಯಾಕ್ಟೀರಿಯಾ ಇದು. ಇದರಿಂದ ಏನು ಬೆಳೆಗಳು ಇನ್ನೂ ಫಲವತ್ತತೆ ಆಗಿ ಇನ್ನೂ ಹೆಚ್ಚಿಗೆ ಬೆಳೆಯನ್ನ ನಮಗೆ ಕೊಡ್ತದೆ. ಅದು ಹಳ್ಳಿಕಾರ್ ಗಂಜಲ ಮತ್ತು ತೊಪ್ಪೆಯಿಂದ ಮಾತ್ರ ಸಾಧ್ಯ. ಈ ಒಂದು ತಳಿಗಳನ್ನ ನಾವು ಕಾಪಾಡೋದ್ರಿಂದ ಭೂಮಿಯನ್ನು ಸಹ ಉಳಿಬಹುದು, ನಮ್ಮ ಕೃಷಿ ಸಂಪತ್ತು ಕೂಡ ಉಳಿತದೆ. ರಾಹುಲ್ ಅವರು ಹೇಳಿದ ಹಾಗೆ ಒಬ್ಬ ರೈತನು ಕೂಡ IAS ಅನ್ನುವಂತಹ ಒಂದು ಮಾತನ್ನ ಮುಂಚೆ ಕೂಡ ಹೇಳಿದ್ರು. ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಗಳ ಮುಂದೆ IAS ಅನ್ನುವಂತಹ ಬೋರ್ಡನ್ನು ಹಾಕೊಳ್ಳಿ. ಸೊ ಏನಿಲ್ಲ ಅದರ ಒಂದು ಸೊ ತುಂಬ ಜನ ಒಂದು ಮಾತಿಗೆ ತುಂಬ ರೈತರು ಅದನ್ನು ಇಷ್ಟಪಟ್ಟಿದ್ರು. ಸೊ ತುಂಬ ಅದನ್ನು ಶೇರ್ ಮಾಡಿದ್ರು ಆ ವಿಡಿಯೋನ. ಅದಂತ ಹೇಳಿ ತುಂಬ ಜನ ಇಷ್ಟಪಡ್ತಿದ್ದಾರೆ. ಪ್ರತಿಯೊಬ್ಬ ರೈತ ಕೂಡ IAS ಅಂತ. ಇವತ್ತು ಹಳ್ಳಿಕಾರ್ ಬೆಳೆಸೋ ಪ್ರತಿಯೊಬ್ಬನು ಸಹ IAS. ಯಾಕೆ ಅಂತ ಅಂದ್ರೆ IAS ನ ಮಾಡತಕ್ಕಂಥವನು ಈ ಒಂದು ಸಮಾಜಕ್ಕೆ ಕೊಡುಗೆಯನ್ನ ಕೊಡ್ತಾನೆ. ಅದೇ ರೈತ ಪ್ರಕೃತಿಯ ಜೊತೆ ಒಡನಾಟವನ್ನ ಬೆಳೆಸಿ ರೈತನ ಬದುಕಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ಈ ಒಂದು ರೈತರ ಬದುಕನ್ನ ಸೃಷ್ಟಿ ಮಾಡಿ ರೈತ ಸಕಲ ಕೋಟ ಜೀವ ರಾಶಿಗಳಿಗೆ ಅನ್ನವನ್ನ ಹಾಕ್ತಾನವನು. ಅಂಥವನು ಕೂಡ IAS. ಯಾಕಂತ ಅಂದ್ರೆ ಮನೆಗಳ ಮುಂದೆ ಇದನ್ನ ಕಟ್ಟಿ ಬೆಳೆಸೋದು ಅಷ್ಟೊಂದು ಈಸಿ ಇಲ್ಲ ಸರ್. ಆ ಕೆಲಸವನ್ನ ರೈತ ಮಾಡ್ತಾ ಇದ್ದಾನೆ. ಅದು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆದ್ರೆ ಇದು ಇಂಡಿಯನ್ ಅಗ್ರಿಕಲ್ಚರಲ್ ಸರ್ವಿಸ್. ಪ್ರತಿಯೊಬ್ಬ ರೈತನು IAS ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗ್ಲೂ ಕೂಡ ಪ್ರತಿಯೊಬ್ಬ ರೈತರು ಕೂಡ ಗರ್ವದಿಂದ ರಾಹುಲ್ ಅಣ್ಣಂಗೆ ಹಳ್ಳಿಕಾರ್ಗೆ. ಸೊ ಪ್ರತಿಯೊಬ್ಬ ರೈತರು ಕೂಡ ಗರ್ವದಿಂದ ಮನೆ ಮುಂದೆ ಹಾಕಿಸ್ಕೊಳ್ಳಿ, ಒಬ್ಬ ರೈತನು ಕೂಡ IAS ಅನ್ನುವಂತಹ ಮಾತನ್ನ ರಾಹುಲ್ ಗೌಡ ಅವರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬಾ ಖುಷಿ ಆಯ್ತು. ಮುಖ್ಯವಾಗಿ ಸುಮಾರು ಜನ ಹೇಳಿದ್ರು ಹೆಂಗೆ ರೈತ IAS ಅಂತ ಹೇಳಿ. ಅದ್ರ ಬಗ್ಗೆ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ನನ್ನ ಮಾತನ್ನ ಮುಗಿಸ್ತೇನೆ. ನಾವು ಹೇಳೋದಾದ್ರೆ ಇವತ್ತು 100% ಸಕ್ಕರೆಯನ್ನ ನಾವು ತಗೊಂಡ್ರೆ ಕಬ್ಬಲ್ಲಿ ರೈತ ಬೆಳೆದಂತ ಕಬ್ಬಿನ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಕಮ್ಮಿ ಬಡವರಿಗೆ ಕೊಡ್ತಾ ಇರೋಂಥ ಸಕ್ಕರೆಯಲ್ಲಿ 20-30 ರೂಪಾಯಿಗೆ ಸಿಗಲಿ. ಅದೇ ರೀತಿ ಏನ್ ಹೇಳ್ತೀವಿ, ಉದ್ಯಮಿದಾರರಿಗೆ 60 ರೂಪಾಯಿನ ನಾವು ಸಕ್ಕರೆನ ಕೊಟ್ಟಾಗ ಸರ್ಕಾರಗಳು ಉದ್ಯಮಿದಾರರಿಗೆ 60 ರೂಪಾಯಿ ಕೊಟ್ಟು ಸಕ್ಕರೆನ ಕೊಂಡ್ಕೊಳ್ಳಿ ಅಂತ ಹೇಳಿದಾಗ ಏನೇ ಕನಿಷ್ಠ ಅಂತ ಅಂದ್ರೆ ರೈತನಿಗೆ 5,000-6,000 ರೂಪಾಯಿ ಕಬ್ಬಿಗೆ ಟನ್ಗೆ ಸಿಗ್ತದೆ ಸರ್. ಅವಾಗ ಏನಾಯ್ತದೆ, ಗಾಡಿ ಹೊಡಿಯೋನು ಏನೇ ಕನಿಷ್ಠ ಅಂದ್ರೂ ತಹಸೀಲ್ದಾರ್ ಸಂಬಳ ತಗೋತಾನೆ. ಅದಕ್ಕಿಂತ ಹೆಚ್ಚಿಗೆ ಬಂದು ಏನು ಕೂಲಿ ಮಾಡೋನು ಅಥವಾ ಕಬ್ಬು ಬೆಳೆದವನು ಇವತ್ತು IAS ಸಂಬಳವನ್ನ ತಗೊಳ್ತಾನೆ. ಇದು ನಿಜವಾಗ್ತದೆ. ಸರ್ಕಾರಗಳು ಮುಂದೆ ಬಂದು ಇದರ ಬಗ್ಗೆ ಮುತುವರ್ಜಿಯನ್ನ ವಹಿಸಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ ಸರ್. ಸರ್ಕಾರಗಳು ಎಷ್ಟು ಮುತುವರ್ಜಿಯನ್ನ ವಹಿಸಿ ಮುಂದೆ ಬರುತ್ತೋ ಸೊ ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ ರೈತರು ಮೊದಲು ಎಜುಕೇಟೆಡ್ ಆಗಬೇಕು. ಸೊ ಎಲ್ಲಿ ಪೋಲ್ ಆಗ್ತಾ ಇದೆ, ಎಲ್ಲಿ ಏನಾಗ್ತಿದೆ ಅನ್ನುವಂತಹ ಕಂಪ್ಲೀಟ್ ಆದಂತಹ ಒಂದು ಮಾಹಿತಿಯನ್ನು ಮೊದಲು ತಿಳ್ಕೊಳ್ಬೇಕು. ಯಾವುದೇ ಒಂದು ಬೆಳೆ ಹಾಕೋದಕ್ಕಿಂತ ಮುಂಚೆ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಫಸ್ಟ್ ಎಜುಕೇಟೆಡ್ ಆದರೆ ಯಾವುದೇ ಒಂದು ಬೆಳೆಯಲ್ಲೂ ಕೂಡ ಲಾಸ್ ಆಗೋದಿಲ್ಲ. ಸೊ ಹಾಗಾಗಿ ರೈತರು ಎಜುಕೇಟೆಡ್ ಆದರೆ ಸೊ ಏನು ತಹಸೀಲ್ದಾರ್ ಏನು ಸಂಬಳವನ್ನು ತಗೊಳ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಒಬ್ಬ ರೈತನು ಕೂಡ ತಗೊಳ್ಬೋದು. ಸೊ ಹಾಗಾಗಿ ಮೊದಲು ರೈತರು ಎಜುಕೇಟೆಡ್ ಆಗಬೇಕು, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಏನಾದರೂ ಹೇಳ್ತೀರಾ?
ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ದೂರದಿಂದ ಬಂದು ನಮ್ಮ ರೈತರನ್ನ ಉದ್ದೇಶಿಸಿ ಮಾತಾಡಿದ್ದೀರಾ ಹಾಗೂ ಹಳ್ಳಿಕಾರನ್ನು ಕೂಡ ಉದ್ದೇಶಿಸಿ ಮಾತಾಡಿದ್ದೀರಾ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸುಮಾರು